ನಮಸ್ತೆ ಕರ್ನಾಟಕ. ಸೊ ನಾನ್ ನಿಮ್ಮ ಉಮೇಶ್ ಶೆಟ್ಟಿ, ಜಿಬಿಡಿ ಮೋದಿಕೇರ್ ಇಂಡಿಯಾ. ಸೊ ಕಳೆದ ಒಂದು 10 ದಿನದಿಂದ ಕೂಡ ತುಂಬಾನೇ ಅದ್ಭುತವಾಗಿ ಕರ್ನಾಟಕದಲ್ಲಿ ಒಂದು ಪರಿವರ್ತನೆ ಸರಣಿ ಕಾರ್ಯಕ್ರಮ ಆಗ್ತಾ ಇದೆ. ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಲೀಡರ್ಸ್ ಗಳು ಅವರ ಒಂದು ಅನುಭವನ ಅಂಡ್ ಸಕ್ಸಸ್ ಸೀಕ್ರೆಟ್ ನ ಈ ಒಂದು ಕಾರ್ಯಕ್ರಮ ಮುಖಾಂತರ ಬಿಟ್ಕೊಡ್ತಾ ಇದ್ದಾರೆ. ಎಲ್ಲಾ ಕಾರ್ಯಕ್ರಮ ಕೂಡ ತುಂಬಾನೇ ಅದ್ಭುತವಾಗಿ ಬಂದಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಲೀಡರ್ಸ್. ಸೊ ಇವತ್ತಿನ ಸಂಜೆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ನಾನ್ ಬರ್ತಾ ಇದ್ದೀನಿ. ಸೊ ನನ್ನ ಪರಿಚಯ ನಿಮ್ಗೆ ಒಂದಿಷ್ಟು ಜನಗಳಿಗೆ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ನನ್ನ ಕಂಪ್ಲೀಟ್ ಆಗಿರುವಂತಹ ಪರಿಚಯ ಅನ್ನುವಂಥದ್ದು ನಾನು ಇವತ್ತಿನ ಸಂಜೆ ಮೀಟಿಂಗ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತಿನ ಪರಿವರ್ತನೆ ಸ್ಪೆಷಲ್ಸ್ ಏನು, ಯಾರನ್ನೆಲ್ಲ ನಾವು ಕರಿಬಹುದು? ಸೊ ಸಾಕಷ್ಟು ಕನ್ಫ್ಯೂಷನ್ ನಮ್ಗಿರುವಂತದ್ದು ಇದೇ ಒಂದು ಮೂಮೆಂಟ್ ಅಲ್ಲಿ. ಈ ಕಾರ್ಯಕ್ರಮಕ್ಕೆ ನಾನು ಅವ್ರಿಗೆ ಹೇಳ್ಬೇಕಾ, ಇವ್ರಿಗೆ ಹೇಳ್ಬೇಕಾ, ಅವ್ರು ಹೇಳಿದ್ರು ಬರ್ತಾರ, ಇವ್ರು ಹೇಳಿದ್ರು ಬರ್ತಾರ ಅಂತ ಗೊಂದಲ ಇರುತ್ತೆ. ಒಂದು ಸಣ್ಣ ಕ್ಲಿಯರೆನ್ಸ್ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ಸೊ ಮೋದಿಕೇರಿ ಬರ್ಬೇಕಿದ್ರೆ ಮುಂಚೆನೆ ನಾನೊಂದು ಆ ಸಣ್ಣ ಒಂದು ಬ್ಯಾಕ್ ಗ್ರೌಂಡ್ ಪಾನ್ ಶಾಪ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ವ್ಯಕ್ತಿ. ಅವಕಾಶನ ತಗೊಂಡು ಇವತ್ತು ಮೋದಿಕೇರಿ ಮುಖಾಂತರ ನನ್ನೆಲ್ಲ ಕನಸುಗಳನ್ನು ಕೂಡ ಈಡೇರಿಸಿಕೊಂಡಿದ್ದೀನಿ. ಸೊ ಈ ತರ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಕೂಡ ಇವತ್ತು ನೀವು ನೋಟಿಸ್ ಮಾಡಿ ಕರೀರಿ. ಅವ್ರಿಗೆ ಕೂಡ ಕನಸು ಇರುತ್ತೆ, ಬಟ್ ದೊಡ್ಡದಾಗಿ ಬೆಳಲಿಕ್ಕೆ ಅವಕಾಶ ಇರಲ್ಲ. ಅಂತವ್ರು ನನ್ನ ಒಂದು ಬ್ಯಾಕ್ ಗ್ರೌಂಡ್ ನೋಡಿ ಅವರು ಕೂಡ ಮೋದಿಕೇರಿ ಮುಖಾಂತರ ಅವಕಾಶನ ತಗೊಂಡು ಅವರ ಒಂದು ಲೈಫ್ ಅಲ್ಲಿ ಬದಲಾವಣೆ ಆಗ್ತಿದ್ರೆ ಅದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ನಾವು ಮೋದಿಕೇರಿಗೆ ಕೊಡುವಂತದ್ದು ಏನು ಕೂಡ ಇಲ್ಲ. ಇನ್ನೊಂದಿಷ್ಟು ಜನಗಳಿಗೆ ಇದ್ದೇ ಇರುತ್ತೆ, ಈ ಬಿಸ್ನೆಸ್ ಅನ್ನ ನಾವು ಮಾಡ್ಲಿಕ್ಕೆ ಆಗತ್ತಾ, ಯಾಕಂದ್ರೆ ನಂದೇ ಆಗಿರುವಂತ ಬಿಸ್ನೆಸ್ ಇದೆ, ನಂದೇ ಆಗಿರುವಂತ ಜಾಬ್ ಇದೆ, ಇದೆಲ್ಲ ಕೆಲಸ ಇದ್ದಿದ್ದವ್ರು ಯಾರಾದ್ರೂ ಏನೋ ಮಾಡುವಂತದ್ದೇನು ಫುಲ್ಲಿ ಫ್ಲೆಡ್ಜ್ ಆಗಿ ಈ ಒಂದು ವ್ಯವಸ್ಥೆಗೆ ಟೈಮ್ ನ ಕೊಡ್ಬೇಕು ಅನ್ನುವಂತ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಅಂತವ್ರು ನೀವು ಸ್ಟ್ರಾಂಗ್ ಆಗಿ ಇವತ್ತು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಬಿಡುವು ಮಾಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ನೀವು ಕರೀರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಮಾತನ್ನ ನಾನು ಸ್ಟ್ರಾಂಗ್ ಆಗಿ ನಂದೇ ಆಗಿರುವಂತ ಬಿಸ್ನೆಸ್ ನ ಮಾಡ್ಕೊಂಡು ನಾನು ಮೋದಿಕೇರ್ ಮಾಡ್ತಾ ಇರುವಂತದ್ದು. ನಾನು ಮೋದಿಕೇರ್ ಮಾಡ್ತಿರುವಂತದ್ದು ನಾ ಎಲ್ಲಾ ಕೆಲಸಗಳನ್ನ ಕೂಡ ಬಿಟ್ಟು ಅಲ್ವೇ ಅಲ್ಲ, ನನ್ಗೇನ್ ಕೆಲಸ ಇಲ್ಲ ಅಂತ ಕೂಡ ಮೋದಿಕೇರ್ ಮಾಡ್ತಾ ಇರುವಂತದ್ದು ಅಲ್ವೇ ಅಲ್ಲ. ನಂದೇ ಆಗಿರುವಂತ 2-3 ರೆಸ್ಟೋರೆಂಟ್ಸ್ ಇದೆ, ಡಿಸ್ಪೋಸಬಲ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇದೆ, ಅವೆಲ್ಲವೂ ಕೂಡ ರನ್ ಮಾಡ್ಕೊಂಡು ನನ್ನ ಬಿಡುವಿನ ಟೈಮ್ ನ ಮೋದಿಕೇರಿ ಕೊಟ್ಕೊಂಡು ಇವತ್ತು ಮೋದಿಕೇರ್ ಮುಖಾಂತರ ಒಂದು ಒಳ್ಳೆ ಫ್ಯಾನ್ಸಿ ಇನ್ಕಮ್ ಕೂಡ ಸಂಪಾದನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಟೈಮ್ ಇಲ್ಲ ಅನ್ನುವಂತ ವ್ಯಕ್ತಿಗಳಿಗೆ ಕ್ಲಿಯರ್ ಆಗಿ ಹೇಳಬಹುದು, ಟೈಮೇ ಬಿಸಿ ಇದ್ದಂತ ವ್ಯಕ್ತಿ ಕೂಡ ಇವತ್ತು ಮೋದಿಕೇರ್ ಮುಖಾಂತರ ಗೆದ್ದಿದ್ದಾರೆ ಅನ್ನುವಂಥದ್ದು. ಅಂಡ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸೊ ನಮ್ಗೆ ಆಲ್ರೆಡಿ ಒಂದು ಒಳ್ಳೆ ಸಂಪಾದನೆ ಇದೆ, ಯಾಕೆ ನಮ್ ಮೋದಿಕೇರ್ ಬೇಕನ್ನುವಂಥದ್ದು ಕೂಡ ಒಂದಿಷ್ಟು ಜನಗಳಿಗೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ಸಂಪಾದನೆ ಇದ್ದಾಗ ಅದ್ರ ಕಡೆ ಫೋಕಸ್ ಮಾಡಬಹುದಲ್ಲ, ಮೋದಿಕೇರ್ ಯಾಕೆ ಬೇಕನ್ನುವಂಥದ್ದು ಇದ್ದೇ ಇರುತ್ತೆ. ನನಗೂ ಕೂಡ ಒಳ್ಳೆ ಸಂಪಾದನೆ ಇದೆ, ಮೋದಿಕೇರ್ನ ಹೊರತುಪಡಿಸಿ ಕೂಡ ತಿಂಗಳಿಗೆ 10 ಲಕ್ಷದ ಮೇಲೆ ನಾನು ನಂದೇ ಆಗಿರುವಂತ ಬಿಸ್ನೆಸ್ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಆ ಸಂಪಾದನೆಯಲ್ಲಿ ಎಲ್ಲಾ ಕನಸುಗಳನ್ನು ಕೂಡ ಫುಲ್ಫಿಲ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಇವತ್ತು ಮೋದಿಕೇರ್ ಮುಖಾಂತರ ನನ್ನ ಎಲ್ಲಾ ಕನಸುಗಳನ್ನ ಈಡೇರಿಸಿಕೊಂಡಿದ್ದೀನಿ. ಸೊ ಹಾಗಾಗಿ ಹೊರಗಡೆ ಸಂಪಾದನೆ ಇದ್ರೂ ಕೂಡ ಅಲ್ಟರ್ನೇಟಿವ್ ಇನ್ಕಮ್ ಏನಾದ್ರೂ ಹುಡುಕ್ತಿರುವಂತ ವ್ಯಕ್ತಿಗಳಿಗೆ ಈ ಒಂದು ಅವಕಾಶನ ಇವತ್ತು ನೀವು ತೋರಿಸಬಹುದು. ಹಾಗಾಗಿ ಇನ್ನೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಸಾಕಷ್ಟು ಒಂದಿಷ್ಟು ಜನ ಎಜುಕೇಶನ್ ಮಾಡಿರ್ತಾರೆ, ಒಂದಿಷ್ಟು ಜನ ಎಜುಕೇಶನ್ ಇಲ್ಲದೆ ಇದ್ದವ್ರು ಇರ್ತಾರೆ. ಎಜುಕೇಶನ್ ಮಾಡಿರೋರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೈಲಿ ಎಜುಕೇಟೆಡ್ ಆಗಿದ್ದೀನಿ, ಈ ಸೋಪು ಪೇಸ್ಟ್ ಶಾಂಪು ಬಿಸ್ನೆಸ್ ಮಾಡ್ಬೇಕನ್ನುವಂಥದ್ದು. ಎಜುಕೇಶನ್ಸ್ ಇಲ್ಲಿದ್ದವ್ರಿಗೆ ಇರುತ್ತೆ ಏನಂತ ಹೇಳಿದ್ರೆ, ನನ್ಗೆ ಆಲ್ರೆಡಿ ಎಜುಕೇಶನ್ಸ್ ಇಲ್ಲ, ನನ್ಗೆ ಮಾತಾಡ್ಲಿಕ್ಕೆ ಬರಲ್ಲ, ನನ್ಗೊಂದು ಒಳ್ಳೆ ಪರ್ಸನಾಲಿಟಿ ಇಲ್ಲ, ನನ್ಗೆ ನಮ್ಮಂತವ್ರಿಗೆಲ್ಲ ಮಾಡಕ್ ಆಗತ್ತ ಅನ್ನುವಂತ ಕನ್ಫ್ಯೂಷನ್ಸ್ ಇರುತ್ತೆ. ಅಂತವ್ರನ್ನು ಕೂಡ ಇವತ್ತಿನ ಸಂಜೆ ಮೀಟಿಂಗ್ ಕರೀರಿ. ಯಾಕಂತ ಹೇಳಿದ್ರೆ ನನಗೂ ಕೂಡ ದೊಡ್ಡ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು ಕೂಡ ಇಲ್ಲ, SSLC ಕಂಪ್ಲೀಟ್ ಮಾಡಿ ಬಂದಿರುವಂತದ್ದು. ಅಂಡ್ ಇದಕ್ಕೆ ಬೇಕಾಗಿರುವಂತ ಎಲ್ಲಾ ಶಿಕ್ಷಣ ಕೂಡ ನನಗೆ ಮೋದಿಕೇರಿರುವಂತ ಲೀಡರ್ಸ್ ಗಳು ಅಂಡ್ ಇಲ್ಲಿರುವಂತ ವ್ಯವಸ್ಥೆ ನನಗೆ ಕಲಿಸಿಕೊಟ್ಟಿದೆ. ಸೊ ಹಾಗಾಗಿ ಎಜುಕೇಶನ್ಸ್ ಇಲ್ಲಿದ್ದವರು ಕೂಡ ಮಾಡಬಹುದು, ಅಂಡ್ ದೊಡ್ಡ ಎಜುಕೇಶನ್ಸ್ ಇರುವವರು ಮಾಡಬಹುದು. ಯಾಕಂತ ಹೇಳಿದ್ರೆ ಒಬ್ಬ SSLC ಓದಿರುವಂತ ಉಮೇಶ್ ಇವತ್ತು ಮೋದಿಕೇರ್ ಮುಖಾಂತರ ಗೆದ್ದಿದ್ದಾನೆ ಅಂತ ಹೇಳಿದ್ರೆ, ಸೊ ನೀವೆಲ್ಲ ಯಾಕೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ, ಯಾಕೆ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ, ದೊಡ್ಡ ಎಜುಕೇಶನ್ ಇರುವಂತ ವ್ಯಕ್ತಿಗಳು ಕೂಡ ಮಾಡಬಹುದು. ನಾನ್ ಮೋದಿಕೇರ್ನ ಶುರು ಮಾಡೋದಕ್ಕಿಂತ ಮುಂಚೆ ನನಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಬಗ್ಗೆ ಏನು ಕೂಡ ಇನ್ಫಾರ್ಮೇಶನ್ಸ್ ಇದ್ದಿಲ್ಲ, ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಏನು ಕೂಡ ಐಡಿಯಾಸ್ ಇದ್ದಿಲ್ಲ, ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡಕ್ ಆಗ್ತಾ ಇದ್ದಿಲ್ಲ, ಒಂದು ಪರ್ಸನಾಲಿಟಿ ಏನು ಕೂಡ ಇಲ್ಲ. ಇವೆಲ್ಲದೂ ಕೂಡ ನಾನು ರೆಡಿ ಮಾಡಿರುವಂತದ್ದು ಇಲ್ಲಿರುವಂತ ಒಂದು ಶಿಕ್ಷಣ. ಬಟ್ ಇವತ್ತು ಕಾಲ ಅನ್ನುವಂಥದ್ದು ಬದಲಾವಣೆ ಆಗಿದೆ. ಡೈರೆಕ್ಟ್ ಮಾರ್ಕೆಟಿಂಗ್ ಬಗ್ಗೆ ಒಂದು ದೊಡ್ಡ ಅವೇರ್ನೆಸ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ. ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಎಲ್ಲಾ ಭಾಗದಲ್ಲೂ ಕೂಡ ಇವತ್ತಿದೆ. ಸೊ ಹಾಗಾಗಿ ಇನ್ಫಾರ್ಮೇಶನ್ಸ್ ಎಲ್ಲಾ ಜಾಗದಲ್ಲೂ ಕೂಡ ಇವತ್ತು ಬೇಕಾದಷ್ಟು ಸಿಗ್ತಾ ಇದೆ ಈ ಒಂದು ವ್ಯವಸ್ಥೆ ಬಗ್ಗೆ. ಸೊ ಹಾಗಾಗಿ ಎಜುಕೇಶನ್ಸ್ ಆಗಿರುವಂತ ವ್ಯಕ್ತಿಗಳು, ಹೈಲಿ ಕ್ವಾಲಿಫೈಡ್ ಆಗಿರುವಂತ ವ್ಯಕ್ತಿಗಳು ಇವತ್ತು ಈ ವ್ಯವಸ್ಥೆಯಲ್ಲಿ ಗೆದ್ದಿದ್ದಾರೆ. ಸೊ ಅಂತವ್ರನ್ನು ಕೂಡ ಕರೀರಿ. ನಾನು ಅಂಡ್ ನನ್ನ ಒಂದು ಟೀಮ್ ನ ಒಂದಿಷ್ಟು ಜನ ವ್ಯಕ್ತಿಗಳು ಇವತ್ತಿನ ಸಂಜೆ ಮೀಟಿಂಗ್ಸ್ ಅಲ್ಲಿ ನಿಮ್ಮನ್ನ ಎದುರುಗೊಳ್ತಾ ಇದ್ವಿ. 1 ಗಂಟೆ ಬಿಡುವು ಮಾಡ್ಕೊಂಡು ನಿಮ್ಮ ಸ್ನೇಹಿತರನ್ನ, ನಿಮ್ಮ ಸಂಬಂಧಿಕರನ್ನ ಎಲ್ಲರನ್ನು ಕೂಡ ಕರೀರಿ. ಮೋದಿಕೇರ್ ಅವಕಾಶನ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಮಾಡಿಸೋಣ. ಸ್ವದೇಶಿಯ ಕ್ರಾಂತಿನ ಹಚ್ಚುವಂತ ಕೆಲಸ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಜೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡ್ತೀನಿ. ಇನ್ನೊಂದಿಷ್ಟು ಕುತೂಹಲ ಆಗಿರುವಂತ ಒಂದಿಷ್ಟು ವಿಚಾರಗಳನ್ನ ಅಲ್ಲಿ ನಾನು ಹಂಚ್ಕೊಳ್ತೀನಿ ಅಂತ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಮುಖಾಂತರ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಈವ್ನಿಂಗ್ ನ ಪರಿವರ್ತನೆ ಪ್ರೋಗ್ರಾಮ್ಗೆ. ವೆಲ್ಕಮ್ ಆನ್ ಅಂಡ್ ಆಫ್. ಥ್ಯಾಂಕ್ ಯು.